ಡಿ.ಕೆ. ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಬಟ್ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಟ್ರಬಲ್ಸ್ ಎದುರಿಸ್ತಾ ಇದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಬೆದರಿಕೆ, ಕೆ.ಎಚ್. ಮುನಿಯಪ್ಪ ಅವರ ರಾಜೀನಾಮೆಯ ಬೆದರಿಕೆ ನೋಡಿದ್ರೆ ಇದೊಂದು ಭಿನ್ನ ಮತದ ಜ್ವಾಲಾಮುಖಿ ಯಾವುದು ಸ್ಫೋಟ ಆಗ್ಬೋದು, ಅದರ ಒಂದು ಹೊಗೆ ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರ ಹಂಚಿಕೆಯ ಸಮಯದಲ್ಲಿ ಒಂದು ಮಾತುಕತೆ ನಡೆದಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ನಿಮ್ಮ ಆಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿಗೆ ನಿಮ್ಮನ್ನ ಮಂತ್ರಿ ಮಾಡಿ. ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದಲ್ಲಿರುವಂತಹ ಕೃಷ್ಣ ಬೈರೇಗೌಡ ಅವರನ್ನ ಬೆಂಗಳೂರು ನಗರದ ಮಂತ್ರಿ. ಇದು ಇಲ್ಲಿ ಬರುವಂತದ್ದು ಅಧಿಕಾರ ಸಂಘರ್ಷ. ಕೆ.ಎಚ್. ಮುನಿಯಪ್ಪನವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ರೀಸನ್ ಅಂತ? ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗೆದ್ದಿತ್ತಲ್ಲ, ಆ ಸಮಯದಲ್ಲಿ ಅವಕಾಶ ಸಿಕ್ಕರೆ ನಾನು ಕೂಡ ಮುಖ್ಯಮಂತ್ರಿಯ ಹುದ್ದೆಯ ಅರ್ಹ ಅಭ್ಯರ್ಥಿ, ದಲಿತ ಸಮುದಾಯಕ್ಕೆ ಸಿಗಬೇಕು. ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಹಿಳಾ ಮಂತ್ರಿ ಇಲ್ಲ, ಹಾಗಾಗಿ ತಮ್ಮ ಪುತ್ರಿಗೆ ಎಲ್ಲಾದ್ರೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತ ಆಶ್ವಾಸನೆ ಕೊಟ್ರೆ ಬಹುಶಃ ಮುನಿಯಪ್ಪ ಅವರ ಸಮಾಧಾನ ಆಗಬಹುದು. 13 ಶಾಸಕರೀಗ ಸಚಿವರಾಗಿದ್ದಾರೆ. ಮುಂದೆ ಇನ್ನೂ ಸಚಿವ ಸ್ಥಾನ ಇದೆ. ಅದರಲ್ಲಿ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಇನ್ನೊಂದು ಈ ಅಸಮಾಧಾನ ಬುಗ್ಲೇಳುವ ಸಾಧ್ಯತೆ ಇದೆ ಅಂತ. ಖಂಡಿತವಾಗಿ. ಯಾಕೆಂದ್ರೆ ನಮ್ಮ ಶೇಕಡ 15% ಮಾತ್ರ ಮಂತ್ರಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸೇರಿ 35 ಜನ, 34. ಹೀಗಿರುವಂತಹ ಸಮಯದಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಯಾರು ಮಂತ್ರಿ ಸ್ಥಾನದ ಮೇಲೆ ಪ್ರಬಲ ಆಕಾಂಕ್ಷೆ ಇಟ್ಕೊಂಡಿದ್ದಂಥವ್ರು ಅಥವಾ ಮಂತ್ರಿ ಸ್ಥಾನದಿಂದ ಈಗೇನಾದ್ರೂ ಕೈ ಬಿಟ್ರೆ ಅವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗಿ ಬೀಳೋದು ನಿಶ್ಚಿತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ರು. ಖಾತೆ ಹಂಚಿಕೆಯೂ ಕೂಡ ಆಗಿದೆ. ಬಟ್ ಇವತ್ತು ರಾಜೀನಾಮೆ ಪರ್ವ ಆರಂಭ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರಾಜೀನಾಮೆ ಪರ್ವ ಶುರುವಾಗಿದೆ? ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರಾಗಿರುವಂಥ ನಟರಾಜ್ ಅವರು ನಮ್ಮ ಜೊತೆ ಇದ್ರೆ ಅವರನ್ನ ಮಾತನಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಥ್ಯಾಂಕ್ ಯು ಮಹೇಶ್. ಸರ್, ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಈ ಕುರ್ಚಿ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆಯಲ್ಲಿ ದೊಡ್ಡ ಗಲಭೆ ಆಗಿರುತ್ತೆ, ಒಂದಿಷ್ಟು ಗೊಂದಲ ಆಗುತ್ತೆ ಅಂತ. ಬಟ್ ಅದೆಲ್ಲವೂ ಕೂಡ ಸುಸೂತ್ರವಾಗಿತ್ತು, ಕ್ಲೀನ್ ಆಗಿತ್ತು. ಬಟ್ ಖಾತೆ ಹಂಚಿಕೆ ಅಂತ ಬಂದಾಗ ಯಾಕೆ ಈ ತರ ಆಗ್ತಾ ಇದೆ ರಾಜೀನಾಮೆ? ಈ ಎಲ್ಲರೂ ನಿರೀಕ್ಷೆ ಮಾಡಿದ್ದೀನಂದ್ರೆ ಅಧಿಕಾರ ಹಸ್ತಾಂತರ ಆಗುವಂಥ ಸಮಯದಲ್ಲಿ ದೊಡ್ಡ ಮಟ್ಟದ ಗದ್ದಲ ಕೋಲಾಹಲ ಆಗುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತವರು ತುಂಬ ಅನುಭವಿ ರಾಜಕಾರಣಿ, ರಾಜಕೀಯ ತಂತ್ರಗಾರಿಕೆ ಹೆಣೆಯೋದ್ರಲ್ಲಿ ತುಂಬ ನಿಷ್ಣಾತರು. ಹಾಗಾಗಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದು ಪ್ರತಿಪಕ್ಷಗಳ ವಲಯದಲ್ಲಿ, ಕೆಲವು ಮಾಧ್ಯಮಗಳು ಕೂಡ ಅದೇ ರೀತಿಯಾದಂಥ ವಿಮರ್ಶೆಯನ್ನು ಮಾಡಿದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯ ನಡೆಯನ್ನು ಇಟ್ಟರು ಮತ್ತು ಆ ಪರಿಣಾಮವಾಗಿ ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ ಅನ್ನೋ ರೀತಿಯಲ್ಲಿ ದೇಶಕ್ಕೆ ತೋರಿಸಿದ್ರು. ಇನ್ನು ಈ ಬೆಳವಣಿಗೆಗೆ ಬಂದರೆ ಇದೊಂದು ರೀತಿಯಲ್ಲಿ ಒಪ್ಪಂದದ ಸರ್ಕಾರ. ಅಂದರೆ ಅಧಿಕಾರ ಹಂಚಿಕೆ ಮಾಡುವಂಥ ಸಮಯದಲ್ಲಿ, ಸರ್ಕಾರ ರಚನೆ ಮಾಡುವ ಸಮಯದಲ್ಲಿ ಇಂಥದ್ದು ಯಾವುದೋ ಒಪ್ಪಂದ ಆಗಿತ್ತು ಅನ್ನೋ ರೀತಿಯಲ್ಲಿ. ಹಾಗಾಗಿ ಒಪ್ಪಂದದ ಆಧಾರದಲ್ಲಿ ನಡ್ಕೊಂಡಿರುವಂಥ ಸರ್ಕಾರ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಜಾತಿ ರಾಜಕಾರಣ ಮತ್ತು ಅಧಿಕಾರ ಸಮೀಕರಣ ಈ ಎರಡು ದೊಡ್ಡ ಪ್ರಮಾಣದ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ಆರಂಭದಿಂದಲೂ ಸವಾಲುಗಳೇ. ಈ ಸರ್ಕಾರ ಅವಧಿ ಪೂರ್ಣಗೊಳಿಸುವವರೆಗೂ ಪ್ರತಿನಿತ್ಯ ಹೀಗೆ ಒಂದಲ್ಲ ಒಂದು ಸವಾಲುಗಳು ಇದ್ದೇ ಇರ್ತವೆ. ಹಾಗಾಗಿ ಇದು ತುಂಬ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕತ್ತಿಯ ಅಲುಗಿನ ಮೇಲೆ ನಡೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಾಗಿಲ್ಲ. ಹೀಗಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಬೆದರಿಕೆ, ರಾಜೀನಾಮೆ ಸಲ್ಲಿಕೆ ಮಾಡಿರುವಂಥದ್ದು ಕೆ.ಎಚ್. ಮುನಿಯಪ್ಪ ಅವರ ರಾಜೀನಾಮೆಯ ಬೆದರಿಕೆ ನೋಡಿದ್ರೆ ಇದೊಂದು ಭಿನ್ನ ಮತದ ಜ್ವಾಲಾಮುಖಿ ಯಾವುದು ಸ್ಫೋಟ ಆಗ್ಬೋದು, ಅದರ ಒಂದು ಹೊಗೆ ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ ಮಹೇಶ್. ಡಿ.ಕೆ. ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಬಟ್ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಟ್ರಬಲ್ಸ್ ಎದುರಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಸವಾಲು. ಮತ್ತೆ ಕೆ.ಎಚ್. ಮುನಿಯಪ್ಪನವರು ರಾಮಲಿಂಗಾರೆಡ್ಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬಾ ಹತ್ರ ಇದ್ರು. ಬಟ್ ಇವರೇ ರೆಬಲ್ ಆಗ್ತಾ ಇದ್ದಾರೆ ಅಂತ. ಹೌದು, ಈ ಇಬ್ಬರು ಕೂಡ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಅಧಿಕಾರ ಹಸ್ತಾಂತರ ಸಮಯದಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗಬೇಕು ಅನ್ನೋಂಥ ಟೈಮಲ್ಲಿ ಈ ಇಬ್ಬರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಂತಿದ್ರು. ನೋಡಿ, ನಾನು ಆಗಲೇ ಹೇಳಿದೆ, ಏನೋ ಒಂದು ವಿಪ್ಲವ ಆಗುತ್ತೆ ಅಧಿಕಾರ ಹಸ್ತಾಂತರ ಸಮಯದಲ್ಲಿ ಅಂತ ನಿರೀಕ್ಷೆ ಮಾಡಿದ್ರಲ್ಲ, ಅದು ಬೇರೆ ರೀತಿಯ ಪರಿಣಾಮ ಬೀಳ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಂಬ ರಾಜಕೀಯ ಮುತ್ಸದ್ದಿತನವನ್ನು ತೋರಿಸಿದ್ರು ಕೂಡ ಈ ಖಾತೆಗಳ ಹಂಚಿಕೆ, ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡುವಂಥ ವಿಷಯದಲ್ಲಿ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಬಹುತೇಕ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೆ ನಡೆಯುವಂಥ ವಿಸ್ತರಣೆ ಸಮಯದಲ್ಲೂ ಕೂಡ ಅವರ ಆಪ್ತ ವಲಯದಲ್ಲಿರುವಂಥವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗೆ ಕೂಡ ಖಾತೆಗಳ ಹಂಚಿಕೆಯ ಸಮಯದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು, ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ಒತ್ತಡದ ತಂತ್ರವೋ ಅಥವಾ ತಮ್ಮ ಬೆಂಬಲಿಗರ ಹಿತ ಕಾಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಮಂತ್ರಿಗಳಿಗೆ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಖಾತೆಗಳು ಸಿಕ್ಕಿವೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಬರುವಂತಹ ವಿಷಯಕ್ಕೆ ಬರೋದಾದರೆ, ಇದು ರಾಮಲಿಂಗಾರೆಡ್ಡಿ ಅವರು ಅದು ಬೆಂಗಳೂರಿನ ರಾಜಕಾರಣದ ಮೇಲೆ ನಿಯಂತ್ರಣ ಹೊಂದುವಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿನಲ್ಲಿ ಎರಡು ಸಮುದಾಯಗಳು ಅತ್ಯಂತ ರಾಜಕೀಯವಾಗಿ ಪ್ರಬಲವಾಗಿವೆ. ಒಂದು ರೆಡ್ಡಿ ಸಮುದಾಯ,
ಇನ್ನೊಂದು ಒಕ್ಕಲಿಗ ಅದರಲ್ಲೂ ಮರಸೊಕ್ಕಲಿಗ ಅಂತ ಏನ್ ಕರೀತಾರೆ ಉಪಪಂಗಡ, ಅದು ಹೌದು. ದೊಡ್ಡ ಕೆಂಪೇಗೌಡರ ವಂಶಸ್ಥರು. ಆ ಸಮುದಾಯಗಳು ಪ್ರಾಬಲ್ಯವನ್ನು ಸಾಧಿಸ್ತವೆ. ಈಗ ರೆಡ್ಡಿ ಸಮುದಾಯದವರು BTM ಲೇಔಟ್, ಜಯನಗರ, ಬೆಂಗಳೂರು ದಕ್ಷಿಣ, ಮಹದೇವಪುರ, KR ಪುರಂ, ಹೊಸಕೋಟೆ, ಈ ಎಲ್ಲ ವಿಧಾನಸಭಾ ಕ್ಷೇತ್ರ, ಯಲಹಂಕ, ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಣಾಯಕ ಅನ್ನೋ ರೀತಿಯಲ್ಲಿ ಮತದಾರರಿದ್ದಾರೆ. ಹಾಗೆ ಉಳಿದಂಥ ಕ್ಷೇತ್ರಗಳಲ್ಲಿ ಇವರು ಕೂಡ ಇದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೂ ಆರಂಭದಿಂದಲೂ ಬೆಂಗಳೂರಿನ ಬಗ್ಗೆ ವಿಶೇಷ ಪ್ರೀತಿ ಮತ್ತು ಬೆಂಗಳೂರಿನ ನಗರದ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು ಹೊಂದಿರುವಂಥವ್ರು. ಎಲ್ಲಿವರೆಗೆ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಹಾಸ್ಯಮಯವಾಗಿ ಹೇಳುವಂತಂದ್ರೆ, ಬೆಂಗಳೂರಲ್ಲಿ ಯಾವುದಾದ್ರೂ ಚೇಂಬರ್ ಓಪನ್ ಆಗಿತ್ತು ಅಂದ್ರೆ ಅದನ್ನು ರಿಪೇರಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲೋ ಇನ್ನೊಂದು ಕಡೆ ಓಪನ್ ಮಾಡಿ ಅಲ್ಲಿಂದ ನೀವು ಏರ್ ಔಟ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಅಂದ್ರೆ ಆ ಬೆಂಗಳೂರಿನ ನರನಾಡಿಗಳೆಲ್ಲ ರಾಮಲಿಂಗಾರೆಡ್ಡಿ ಅವರ ಕೈಯಲ್ಲಿದೆ, ಅವರಿಗೆ ಗೊತ್ತು. ಆ ರೀತಿಯಾದಂತ ಇರುವಂತ ನಾಯಕರು ರಾಮಲಿಂಗಾರೆಡ್ಡಿ ಅವರು, ಮತ್ತೆ ಈಗ ಕೇಂದ್ರ ಮಂತ್ರಿ ಆಗಿರುವಂತಹ ವಿ ಸೋಮಣ್ಣ ಅವರು. ಬೆಂಗಳೂರಿನ ಪ್ರತಿ ಬೀದಿ, ಪ್ರತಿ ಗಲ್ಲಿಯ ಬಗ್ಗೆಯೂ ಇಂಚಿಂಚು ಮಾಹಿತಿ ಇದೆ. ಅಂಥವರು ಬೆಂಗಳೂರು ನಗರದ ಮಂತ್ರಿ ಆಗಬೇಕು ಅನ್ನೋಂಥದ್ದು ಸಹಜವಾಗಿ ಇತ್ತು. ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲೂ ಈ ಒಂದು ರೀತಿಯಾದಂಥ ಸಮಸ್ಯೆ ಸೃಷ್ಟಿಯಾಗಿತ್ತು. ಅದರಲ್ಲಿ R. ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ ನಡುವೆ, ವಿ ಸೋಮಣ್ಣ, R. ಅಶೋಕ್ ನಡುವೆ. ಆಗೆಲ್ಲ ಏನ್ ಮಾಡಿದ್ರು ಅಂದ್ರೆ ಯಡಿಯೂರಪ್ಪ ಅವರೇ ಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಇಟ್ಕೊಂಡ್ರು, ಬೊಮ್ಮಾಯಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಇಟ್ಕೊಂಡಿದ್ರು. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಮೊದಲಿಂದಲೂ ಕೂಡ ಈ ಹಿಂದೆ 2 ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮೊದಲಿಂದಲೂ ಬೆಂಗಳೂರು ನಗರಾಭಿವೃದ್ಧಿಯ ಬಗ್ಗೆ ವಿಶೇಷ ಆಸಕ್ತಿ. ಸಹಜವಾಗಿ ಬೆಂಗಳೂರು ನಗರಾಭಿವೃದ್ಧಿ ಯಾರು ಮಂತ್ರಿ ಇರ್ತಾರೋ ಅವರು ಬೆಂಗಳೂರಿನ ಮೇಲೆ ಪ್ರಾಬಲ್ಯ ಹೊಂದಿರ್ತಾರೆ ಅಂತ. ಈ ಹಿಂದೆ ಮೊದಲ ಅವಧಿಯಲ್ಲಿ, ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಪ್ಪಿಸಿದಷ್ಟೇ ಅಲ್ಲ, ಬೆಂಗಳೂರು ನಗರದಿಂದನೇ ಹೊರಗಿಟ್ರು ಅವರನ್ನ. ಹೌದು. ಕೋಲಾರ ತಮ್ಮ ಉಸ್ತುವಾರಿ ಮಂತ್ರಿ ಮಾಡಿದ್ರು, ಬೇರೆ ಖಾತೆ ಕೊಟ್ಟರು. ಅದಕ್ಕೆ ಅವ್ರು ಒಲ್ಲದ ಮನಸ್ಸಿನಿಂದಲೇ ಆ ಖಾತೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಗೃಹ ಮಂತ್ರಿ, ಈ ರೀತಿಯಾದಂಥ ಬದಲಾವಣೆಗಳು ಮಾಡಿದ್ರು ಕೂಡ ಅಲ್ಲಿ ಆಗ ರಾಮಲಿಂಗಾರೆಡ್ಡಿ ಅವರಿಗೆ ಪ್ಯಾರಲಲ್ ಆಗಿ ಜಾರ್ಜ್ ಅವ್ರನ್ನ ಬೆಳೆಸಲಿಕ್ಕೆ ಪ್ರಯತ್ನ ನಡೀತು. ಅದನ್ನ ಅವರು ಆಗ್ಲೇ ವಿರೋಧ ಮಾಡಿದ್ರು. ಅದು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ. ಆದರೆ ಈಗ ಏನಾಯ್ತು ಅಂದ್ರೆ, ಅಧಿಕಾರ ಹಂಚಿಕೆಯ ಸಮಯದಲ್ಲಿ ಒಂದು ಮಾತುಕತೆ ನಡೆದಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಆಗ್ತಾ ಇರುವಂತ DK ಶಿವಕುಮಾರ್ ಅಂದು ಆ ಚರ್ಚೆ ನಡೆಯುವಂತ, ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ನಿಮ್ಮ ನಿರೀಕ್ಷೆಯಂತೆ, ನಿಮ್ಮ ಆಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿಗೆ ನಿಮ್ಮನ್ನ ಮಂತ್ರಿ ಮಾಡ್ತೀನಿ, ನನ್ನ ಬಳಿ ಇರುವ ಖಾತೆ ನಿಮಗೆ ಕೊಡ್ತೀನಿ ಅಂತ. ಮೊದಲಿಗೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತ ಸಮಯದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಉಪಮುಖ್ಯಮಂತ್ರಿ ಆಗ್ತಾ ಇರುವಂತ DK ಶಿವಕುಮಾರ್ ಅವತ್ತು ಅಧಿಕಾರ ಬಿಟ್ರಲ್ಲ, ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಂತವ್ರು ಒಂದು ರೀತಿಯಾದ ವಸೀಲಿ ರಾಜಕಾರಣ, ಹಗ್ಗ ಜಗ್ಗಾಟ ಎಲ್ಲ ನಡೆದು ಕೊನೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೊಂಡ್ರು. ಆಗ ನೀವು ಕೇಳಿದ ಖಾತೆಯನ್ನು ಕೊಡ್ತೀವಿ ಅಂತ ಪರಿಣಾಮವಾಗಿ ಬೆಂಗಳೂರು ನಗರಾಭಿವೃದ್ಧಿ ಅವ್ರಿಗೆ ಹೋಗಿತ್ತು. ಹಾಗಾಗಿ ಹೈಕಮಾಂಡ್ ನ ಸೂಚನೆ ಮೇರೆಗೆ ರಾಮಲಿಂಗಾರೆಡ್ಡಿ ಸುಮ್ಮನೆ ಆದರು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಂತಹ ಸಮಯದಲ್ಲಿ ಸಹಜವಾಗಿ ನನಗೆ ಆ ಖಾತೆ ಬೇಕು ಅಂತ. ಆದರೆ ನಾನಾಗಲೇ ಹೇಳಿದೆ, ಬೆಂಗಳೂರು ನಗರದ ಮೇಲೆ ಪ್ರಾಬಲ್ಯ ಸಾಧಿಸೋದು. ಹಾಗಾಗಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದಲ್ಲಿರುವಂತಹ ಕೃಷ್ಣ ಬೈರೇಗೌಡ ಅವರನ್ನ ಬೆಂಗಳೂರು ನಗರದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ ಮಂತ್ರಿಯಾಗಿ. ಇದು ಇಲ್ಲಿ ಬರುವಂಥದ್ದು ಅಧಿಕಾರ ಸಂಘರ್ಷ, ಯಾರು ಪ್ರಾಬಲ್ಯವನ್ನು ಹೊಂದಬೇಕು. ಮುಂದೆ ಬರುವಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ನಿಮಗೆ ನೋಡ್ಬೋದು ಮಹೇಶ್. ಇತ್ತೀಚಿನ ದಿನಗಳಲ್ಲಿ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯ ಖಾತೆ ನಿರ್ವಹಣೆ ಮಾಡುವ ಜೊತೆಗೆ ತಮ್ಮ ವಿಧಾನಸಭಾ ಕ್ಷೇತ್ರ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬೆಂಗಳೂರು ಮೆಟ್ರೋ ಯೋಜನೆಯ ಕಾಮಗಾರಿ ಪರಿಶೀಲನೆ ಮಾಡ್ತಾ ಇದ್ರು, ರಸ್ತೆ ಕಾಮಗಾರಿಗಳ ಪರಿಶೀಲನೆ ಮಾಡ್ತಾ ಇದ್ರು, ಒಳಚರಂಡಿ ಹೇಗೆ ನಡೀತಾ ಇದೆ, ಈ ರೀತಿ. ಅಂದ್ರೆ ಬೆಂಗಳೂರಿನ ಬಗ್ಗೆ, ಬೆಂಗಳೂರು ನಗರದ ಅಭಿವೃದ್ಧಿಯ ಬಗ್ಗೆ ನನಗೂ ಕೂಡ ವಿಶೇಷ ಆಸಕ್ತಿ ಇದೆ, ನಾನು ಇದನ್ನು ಗಮನಿಸ್ತೀನಿ ಅನ್ನೋ ರೀತಿಯ ಒಂದು ಇಂಡಿಕೇಶನ್ ಅನ್ನು ಕೊಡ್ತಾ ಇದ್ರು. ಅದರ ಪರಿಣಾಮವಾಗಿ ಈಗ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿ ಸಿಕ್ಕಿದೆ. ಇಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಅಂತಂದ್ರೆ ಒಂದು ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗುತ್ತೆ, ಬೆಂಗಳೂರಿನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವಂಥದ್ದು. ಸಾವಿರಾರು ಕೋಟಿಯಷ್ಟು ಅಭಿವೃದ್ಧಿ ಯೋಜನೆಗಳು ಬರ್ತವೆ, ಹಣ ಹರಿದು ಬರುತ್ತೆ. ಮೆಟ್ರೋ ಇರ್ಬೋದು, ಬೇರೆ ಬೇರೆ ಯೋಜನೆಗಳೆಲ್ಲ ಇರುತ್ತೆ. ಈ ಯೋಜನೆಗಳು ಬಂದಂಥ ಸಮಯದಲ್ಲಿ ಇಲ್ಲಿನ ಮಂತ್ರಿಯ ಮಾತು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿ ಅಧಿಕಾರ ಮತ್ತು ಆಡಳಿತ ವ್ಯವಸ್ಥೆ ಮೇಲೆ ನಿಯಂತ್ರಣ ಹೊಂದಬಹುದು ಅಂತ. ಇನ್ನು ಸದ್ಯದಲ್ಲೇ ಬರುವಂತ ಮಹಾನಗರ ಪಾಲಿಕೆ ಚುನಾವಣೆಗಳು, 5 ಮಹಾನಗರ ಪಾಲಿಕೆಯ ಚುನಾವಣೆಗಳ ಸಮಯದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಯಾರಿರ್ತಾರೆ ಅವರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಹೀಗಾಗಿ ಬೆಂಗಳೂರು ಯಾರಿಗೆ ಬೇಕು, ಬೆಂಗಳೂರಿನ ಸಾಮ್ರಾಜ್ಯಾಧಿಪತಿ ಆಗ್ಲಿಕ್ಕೆ ನಡೆದಿರುವಂತ ಒಂದು ಹೋರಾಟ, ಸಂಘರ್ಷ. ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಒಂದು ಬಿಕ್ಕಟ್ಟನ್ನ ಇದಿದೆ. ಇದನ್ನ DK ಶಿವಕುಮಾರ್ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ತುಂಬಾ ಗಂಭೀರವಾಗಿ ಗಮನಿಸಬೇಕಾಗಿರುವಂತ ಅಂಶ. ಯಾಕೆ ಅಂತ ಹೇಳಿದ್ರೆ ಇಬ್ರು ಕೂಡ ಪ್ರಭಾವಿ ನಾಯಕರೇ. ರಾಮಲಿಂಗಾರೆಡ್ಡಿ ಅವರು ಕೂಡ, ನಾ ಹೇಳಿದೆ 2 ಸಮುದಾಯಗಳು ಇರುವಂತವ್ರು, ಇವರು ಕೂಡ ಸತತವಾಗಿ 8-9 ಬಾರಿ MLA ಆಗಿರುವಂತ ರಾಮಲಿಂಗಾರೆಡ್ಡಿ ಅವರು. ಅದಕ್ಕೆ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ, ನಾನು ಇಷ್ಟೊಂದು ಸೀನಿಯರ್, ನನ್ನ ಮುಂದೆ ಇತ್ತೀಚೆಗೆ ಬಂದಿರೋ, ಅದು ಕೂಡ ಕೋಲಾರದಿಂದ ಬಂದಿರೋಂಥವ್ರು, ಈಗ ಏಕಾಏಕಿ ನನ್ನ ಮೇಲೆ ಸವಾರಿ ಮಾಡಕ್ ಬಂದಿದ್ದಾರಾ ಅನ್ನುವಂಥ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನನ್ನ ಜೊತೆ ಒಪ್ಪಂದ ಆಗಿತ್ತು, ಅದನ್ನು ಹೇಳಿದ್ರು ಅವರು. DK ಶಿವಕುಮಾರ್ ನನಗೆ ಹೇಳಿದ್ರು, ಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಕೊಡ್ತೀನಿ ಅಂತ. ಕೊಡ್ಲಿಲ್ಲ, ನನಗೆ ಬೇಜಾರಾಗಿದೆ, ಬೇಡ ಅಂತ ಹೇಳಿ.
ಹಾಗಾಗಿ ಇದೊಂದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲೇ ಅನ್ಸುತ್ತೆ. ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ರೀಸನ್ ಅಂತ? ಕೆ ಎಚ್ ಮುನಿಯಪ್ಪನವರು ಈ ಹಿಂದೆ ಆಹಾರ ಸಚಿವರಾಗಿದ್ದರು, ಹೌದು ಈಗಲೂ ಕೂಡ ಅದೇ ಸಿಕ್ಕಿದೆ. ಹೌದು. ಸೊ ಏನ್ ರೀಸನ್? ಅವ್ರಿಗೇನು ಅಸಮಾಧಾನ ಅಂತ? ಆದ್ರೆ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕ, 8 ಸಲ MP ಆಗಿರುವಂತವ್ರು. ಸಹಜವಾಗಿ ಅವರು ಎಲ್ಲಿಯವರೆಗೆ ಲೆಕ್ಕಾಚಾರ ಹಾಕೊಂಡಿದ್ರು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗೆದ್ದಿತ್ತಲ್ಲ, ಆ ಸಮಯದಲ್ಲಿ ಅವಕಾಶ ಸಿಕ್ಕರೆ ನಾನು ಕೂಡ ಮುಖ್ಯಮಂತ್ರಿಯ ಹುದ್ದೆಯ ಅರ್ಹ ಅಭ್ಯರ್ಥಿ, ದಲಿತ ಸಮುದಾಯಕ್ಕೆ ಸಿಗಬೇಕು, ನಾನು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಸತತವಾಗಿ MP ಆಗಿದ್ದೀನಿ, ನನಗೆ ಸಿಗಬೇಕು ಅನ್ನೋಂಥ ಅಭಿಪ್ರಾಯನ ಮಂಡಿಸಿದ್ರು. ಹಾಗೆ ಒಂದು ಲೆಕ್ಕಾಚಾರ ಹಾಕೊಂಡಿದ್ರು, ಎಲ್ಲ ಉಪಮುಖ್ಯಮಂತ್ರಿ ಸ್ಥಾನನೂ ಸಿಗಬಹುದು ಅಂತ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಮತ್ತು ಬಲ ಅನ್ನುವಂಥ ಒಂದು ವಿಭಜನೆ ಇದೆ. ಅದರಲ್ಲಿ ಎಡ ಅನ್ನುವಂಥ ವಿಭಜನೆಯ ಇದರಲ್ಲಿ ಒಬ್ಬ ಮುಂಚೂಣಿ ನಾಯಕರು, ಆ ಸಮುದಾಯದ ಪ್ರಭಾವಿ ನಾಯಕರು. ಹಾಗಾಗಿ ರೈಟಿಗೆ DCM ಕೊಟ್ಟಾಗ ಲೆಫ್ಟ್ಗೆ ಯಾಕೆ DCM ಕೊಡಬಾರ್ದು? ನೀವು ಕೊಡುವಂಥದ್ದು, ನಾವು ಕಾಂಗ್ರೆಸ್ ಪಕ್ಷದ ಮತದಾರರೇ, ಈ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕಾಂಗ್ರೆಸ್ಗೆ ಲೆಫ್ಟ್ ಆಗಲಿ ರೈಟ್ ಆಗಲಿ ಪರಿಶಿಷ್ಟ ವರ್ಗ, ಅಲ್ಲಿ ನೀವು ಬೇರೆ ಬೇರೆ ಕಾರಣಕ್ಕಾಗಿ ನೀವು ವಿಭಜನೆ ಮಾಡ್ಕೊಂಡಿರ್ಬೋದು, ಆದರೆ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದ್ದಾವೆ. ಹೀಗಿರುವಂಥ ಸಮಯದಲ್ಲಿ ನೀವು ಪರಮೇಶ್ವರ್ ಅವ್ರಿಗೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರೆ ನನಗೆ ಯಾಕೆ ಕೊಟ್ಟಿಲ್ಲ? ಈ ರೀತಿ ಆರಂಭದಲ್ಲಿ ಚರ್ಚೆ ಬಂದಿತ್ತು. ಇವ್ರಿಗೆ ವೀರಶೈವ ಸಮುದಾಯಕ್ಕೆ ಒಂದು ಕೊಡಬೇಕು, ಹಿಂದುಳಿದ ಸಮುದಾಯಕ್ಕೆ ಒಂದು ಕೊಡಬೇಕು, ಪರಿಶಿಷ್ಟ ವರ್ಗಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು, ಈ ರೀತಿ ಚರ್ಚೆಗಳು ನಡೆದಿತ್ತು. ಆದರೆ ಅಂತಿಮವಾಗಿ ಹೈಕಮಾಂಡ್ ಪರಮೇಶ್ವರ್ ಅವರೊಬ್ಬರನ್ನ ಮಾಡಿದ್ದಾರೆ. ಹಾಗಾಗಿ ಇದು ಮುನಿಯಪ್ಪ ಅವರ ಅಸಮಾಧಾನಕ್ಕೆ ಮೊದಲ ಕಾರಣ. ಒಂದು, ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಲಿಲ್ಲ, ಬರೀ ರೈಟಿಗೆ ಮಾತ್ರ ಸಿಕ್ಕಿದ್ಯಾ? ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಲಗೈ ಸಮುದಾಯದ ಪರವಾಗಿ ನಿಲ್ಲುತ್ತಾ, ಎಡಗೈ ಸಮುದಾಯದವ್ರು ನಾವೇನ್ ಮಾಡಿದೀವಿ ಅನ್ನುವಂಥ ಮಾತು. ಖಾತೆ ಹಂಚಿಕೆ ಆಗ್ತಿದ್ದಾಗೇನೆ ಮುನಿಯಪ್ಪ ಅವರ ಆಪ್ತ ವಲಯಗಳಲ್ಲಿ ಮತ್ತೆ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಎಡ ಅನ್ನುವಂಥ ಪಂಗಡ ಇದೆಯಲ್ಲ, ಆ ಬೇರೆ ಬೇರೆ ನಾಯಕರುಗಳ ಗುಂಪುಗಳಲ್ಲೇ ಚರ್ಚೆ ಆಗಿದ್ದು, ನಾಳೆ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಕೆ ಎಚ್ ಮುನಿಯಪ್ಪ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ, ಹೋಗ್ಲಿ, ಆದ್ರೆ ಅತ್ಯಂತ ಪ್ರಭಾವಿ ಖಾತೆ ಅಂದ್ರೆ 1-2 ಖಾತೆಗಳಾದ್ರೂ ಹೆಚ್ಚುವರಿಯಾಗಿ ಸಿಗಬೇಕು ಅಂತ. ಅಂದ್ರೆ ಅವ್ರು ಗಮನ ಇಟ್ಟಿದ್ದು ಲೋಕೋಪಯೋಗಿ ಮಂತ್ರಿ ಸ್ಥಾನ ಸಿಗಬೇಕು ಅಂತ. ಯಾಕೆ ಅಂತಂದ್ರೆ ಈ ಹಿಂದೆ ಕೇಂದ್ರ ಭೂ ಸಾರಿಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಆ ಅನುಭವ ನನಗಿದೆ. ಹಾಗಾಗಿ ನನಗೆ ಲೋಕೋಪಯೋಗಿ ಇಲಾಖೆ, ಆಹಾರ ಇಲಾಖೆ ಜೊತೆಗೆ ಲೋಕೋಪಯೋಗಿ ಇಲಾಖೆಯೂ ಬೇಕು ಅನ್ನುವಂಥ ವಾದವನ್ನ ಮಂಡನೆ ಮಾಡಿದ್ರು. ಅದು DK ಶಿವಕುಮಾರ್ ಅವತ್ತು ಆಯ್ತು, ನಾನು ಮುಖ್ಯಮಂತ್ರಿ ಆದ್ರೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಖಾತೆಯನ್ನು ಬಿಟ್ಟು KPCC ಅಧ್ಯಕ್ಷರಾಗ್ತಾರೆ, ಆ ಖಾತೆ ಸಿಗುತ್ತೆ, ನಾವು ಮುನಿಯಪ್ಪ ಅವರು ಕೊಟ್ಟು ಸಮಾಧಾನ ಮಾಡಬೇಕು ಅಂತ ಇತ್ತು. ಆದ್ರೆ ಲೆಕ್ಕಾಚಾರ ಉಲ್ಟಾ ಆಯ್ತು. ನೆನ್ನೆ ಹೇಳಿದ್ರು ಜಾರಕಿಹೊಳಿ ಅವರು, ನನಗೆ ಮಂತ್ರಿ ಸ್ಥಾನ ಮತ್ತೆ KPCC ಅಧ್ಯಕ್ಷ ಸ್ಥಾನ ಎರಡೂ ಬೇಕಿತ್ತು, ಅವ್ರು ಯಾವ್ದಾದ್ರು ಒಂದು ಅಂತ ಹೇಳಿದ್ರು, ನಾನು ಮಂತ್ರಿ ಸ್ಥಾನ ಆಯ್ಕೆ ಮಾಡಿದ್ದೀನಿ ಅಂತ. ಹಾಗಾಗಿ ಈ ಹಿಂದೆ ಅದೇ ಖಾತೆಯಲ್ಲಿ ಇರುವಂತವ್ರಿಗೆ ಅನಿವಾರ್ಯವಾಗಿ ಅವರು ಕೂಡ ಪ್ರಭಾವಿ ನಾಯಕರು ಕೊಟ್ಟಿದ್ದಾರೆ. ಈಗ ಮುನಿಯಪ್ಪ ಅವರು ಈ ರೀತಿಯಾದಂಥ ಒಂದು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ರು, ನನಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ. ಹೀಗಾಗಿ ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಸವಾಲಿನ ವಿಷಯ. ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ರಾಜ್ಯಸಭೆ ಅಭ್ಯರ್ಥಿಗಳ ನಾಮಪತ್ರ ಇದ್ರ ಸಮಯದಲ್ಲಿ, ಇಂತಹ ಸಮಯದಲ್ಲೇ ನೀವು ಅಸಮಾಧಾನ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಇದು ಕೇವಲ ಆರಂಭ ಮಾತ್ರ, ಇನ್ನು ಮುಂದೆ ಇನ್ನಷ್ಟು ದೊಡ್ಡ ದೊಡ್ಡ ಸವಾಲುಗಳು ನಿಮ್ಗೆ ಎದುರಾಗಬಹುದು ಅನ್ನೋ ಎಚ್ಚರಿಕೆಯನ್ನ ಶಿವಕುಮಾರ್ ಬರ್ತಾ ಇದೆ. ಈಗ 13 ಶಾಸಕರೀಗ ಸಚಿವರಾಗಿದ್ದಾರೆ, ಮುಂದೆ ಇನ್ನು 20 ಸಚಿವ ಸ್ಥಾನ ಇದೆ. ಅದರಲ್ಲಿ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೂ ಕೂಡ ಇನ್ನೊಂದು ಈ ಅಸಮಾಧಾನ ಬುಗ್ಲೇಳುವ ಸಾಧ್ಯತೆ ಇದೆ ಅಂತ. ಖಂಡಿತವಾಗಿ. ಯಾಕೆಂದ್ರೆ ನಮ್ಮ 15% ಮಾತ್ರ ಮಂತ್ರಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸೇರಿ 35 ಜನ, 34. ಹೀಗಿರುವಂತಹ ಸಮಯದಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಯಾರು ಮಂತ್ರಿ ಸ್ಥಾನದ ಮೇಲೆ ಪ್ರಬಲ ಆಕಾಂಕ್ಷೆ ಇಟ್ಕೊಂಡಿದ್ದಂಥವ್ರು ಅಥವಾ ಮಂತ್ರಿ ಸ್ಥಾನದಿಂದ ಈಗೇನಾದ್ರೂ ಕೈ ಬಿಟ್ರೆ ಅವರೆಲ್ಲರೂ ಕೂಡ DK ಶಿವಕುಮಾರ್ ವಿರುದ್ಧ ತಿರುಗಿ ಬೀಳೋದು ನಿಶ್ಚಿತ. ಅವ್ರನ್ನ ಸಮಾಧಾನ ಪಡಿಸೋದು DK ಶಿವಕುಮಾರ್ ಅವ್ರಿಗೆ ಸವಾಲು. ನೀವು ಟ್ರಬಲ್ ಶೂಟರ್ ಆಗಿ DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ, ಆದ್ರೆ ಅವರಿಗೆ ತಮ್ಮ ವಿರುದ್ಧವೇ ಬಂದಂತ ಸಮಯದಲ್ಲಿ ಅದನ್ನ ನೀವು ಹೇಗೆ ನಿಭಾಯಿಸಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬೇರೆ ರಾಜ್ಯಗಳಲ್ಲಿ ಬೇರೆ ನಾಯಕತ್ವದ ವಿರುದ್ಧ ಬಂದಾಗ ಅವರು ಪರವಾಗಿ ನಿಂತು, ಅವರ ಲೆಫ್ಟಿನೆಂಟ್ ಆಗಿ ನಿಂತು ಇವರು ಸಕ್ಸೀಡ್ ಆಗಿದ್ದಾರೆ. ಆದರೆ ತಮ್ಮ ವಿರುದ್ಧವೇ ಈ ರೀತಿಯ ಅಸ್ತ್ರ ಪ್ರಯೋಗವಾದಾಗ ಅದನ್ನ ಅವರೇ ಎದುರಿಸುವಂತ ಸಮಯದಲ್ಲಿ ಅದನ್ನ ಹೇಗೆ ಮಾಡ್ತಾರೋ ಅನ್ನೋಂಥದ್ದು ಇನ್ನು ಗಮನಿಸಬೇಕಾಗಿರೋದು. ಆದರೆ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಇಲ್ಲಿ ಈಗೇನು ಬಹುಶಃ ಏನಾಗ್ಬೋದು ಅಂದ್ರೆ, ಕೊನೆಗೆ ಈ ಹಿಂದೆ ಎಲ್ಲ ಆಗಿರುವಂಥ ಉದಾಹರಣೆಗಳಿದಾವೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀವಿಬ್ರು ಪಟ್ಟಿಡ್ದಿದ್ರೆ ನಿಮಗೂ ಬೇಡ ಅವರಿಗೂ ಬೇಡ ಅಂತ ಅವ್ರಿಗೂ ಮತ್ತೊಂದು ಖಾತೆ ಇವ್ರಿಗೆ ಮತ್ತೊಂದು ಖಾತೆಯನ್ನ ಕೊಟ್ಟು ಅದನ್ನ ಮುಖ್ಯಮಂತ್ರಿಯೇ ತಮ್ಮ ಬಳಿ ಇಟ್ಕೊಳ್ಬಹುದು. ಹಾಗೆ KH ಮುನಿಯಪ್ಪ ಅವ್ರಿಗೆ ಸಹಜವಾಗಿ ಅವರು ಹಿಂದೆ ಹಲವು ಬಾರಿ ಕ್ಲೈಮ್ ಮಾಡಿದ್ರು, ತಮ್ಮ ಪುತ್ರಿ ಕೂಡ ಮಂತ್ರಿ ಆಗಬೇಕು ಅನ್ನೋಂಥ ಸಮಯದಲ್ಲಿ ಅವ್ರ ಲೆಕ್ಕಾಚಾರ ಬೇರೆ, ನನ್ನ ಲೆಕ್ಕಾಚಾರ ಬೇರೆ. ಅವರು ಕೋಲಾರ ಜಿಲ್ಲೆಯವರು, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಆಯ್ಕೆ ಆಗಿದ್ದೀನಿ, ನಾನು ದೇವನಹಳ್ಳಿ, ಅವರು ಕೋಲಾರದ KGF. ಹಾಗಾಗಿ ಆ ಲೆಕ್ಕಾಚಾರ ಬರಲ್ಲ ಅನ್ನೋ ಮಾತು ಹೇಳಿದ್ರು. ಈ ಲೆಕ್ಕ ನೋಡ್ಕೊಂಡು ಹೋದಾಗ ಕರ್ನಾಟಕ ಇದು DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಹಿಳಾ ಮಂತ್ರಿ ಇಲ್ಲ. ಹಾಗಾಗಿ ತಮ್ಮ ಪುತ್ರಿಗೆ ಎಲ್ಲಾದ್ರೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಆಶ್ವಾಸನೆ ಕೊಟ್ರೆ
ಬಹುಶಃ ಮುನಿಯಪ್ಪ ಅವ್ರು ಅವರ silent ಆಗ್ಬೋದು. ಸಮಾಧಾನ ಆಗಬಹುದು ಅನ್ಸುತ್ತೆ. ಅದನ್ನ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ನೀವು ಹೇಳಿದ್ರಲ್ಲ, ಆ ಟ್ರಬಲ್ ಶೂಟರ್ ತಮಗಾಗಿ ಬಂದಿರೋ ಇದನ್ನ ಟ್ರಬಲ್ ಅನ್ನ ಯಾವ ರೀತಿ ಶೂಟ್ ಮಾಡಿ ಗೆದ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ಸ್ ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದು ರಾಜಕೀಯ ಪರ್ವ ಶುರುವಾಗಿದೆ. ಇದಕ್ಕೆ ರೀಸನ್ಸ್ ಏನು, ರಾಜಕೀಯವಾಗಿ ಮುಂದೇನಾಗ್ಬೋದು ಅಂತ ಸರ್ ಹೇಳಿದ್ದಾರೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.